ಇಡೀ ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ನಮ್ಮ ದೇಶದಲ್ಲಿ, ಭಾರತದಲ್ಲಿ ಒಂದು ಆತಂಕ ಹುಟ್ಟಿ ಹಾಕಿರುವ ಒಂದು ವಫ್ ಅನ್ನೋ ಒಂದು, ಯಾರಿಗೆ ಯಾರ ಆಸ್ತಿ ಮೇಲೆ ವಫ್ ಅಂತ ಕಾಲಮ್ 11 ಅಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ. ರೈತರಿಗೆ ತಗೊಳ್ಳಿ, ನಮ್ಮ ಐತಿಹಾಸಿಕ ಸ್ಮಾರಕಗಳಿಗೆ ತಗೊಳ್ಳಿ, ಅವ್ರ ತಲಾಂತರ ಅವ್ರ ಹಿರಿಯರ ಆಸ್ತಿ ಇದೆ. ಆ ಜಮೀನಲ್ಲಿ ಅವರು ಬೆಳಗ್ಗೆಯಿಂದ ರಾತ್ರಿ ತನಕ ಬಿಸಿಲಲ್ಲಿ, ಮಳೆಯಲ್ಲಿ, ಚಳಿಯಲ್ಲಿ ಏನ್ ಅನ್ಕೊಳ್ಳಾರ್ದರೆ ರೈತರು ಹಗಲು ರಾತ್ರಿ ಅನ್ನದಾತಗಳು ದುಡಿತಾರೆ. ಅವರು ಅಲ್ಲಿ ದುಡಿಯೋದ್ರಿಂದ ನಾವಿವತ್ತು ಅನ್ನ ತಿಂತಾ ಇದ್ದೀವಿ. ಅವ್ರಿಗೆ ಹೋಗ್ಬಿಟ್ಟು ನೀವು ಅವ್ರ ಆಸ್ತಿ ಕಟ್ಕೊಂತೀನಿ ಅಂತಂದ್ರೆ, ಕಸ್ಕೊಂತೀನಿ ಅಂತಂದ್ರೆ ಇದು ಯಾವ ಊರಿನ ನ್ಯಾಯ ಇದು? ಇದನ್ನ ಬಹಳ ಚೆನ್ನಾಗಿ ನಮ್ಮ ಕಲ್ಯಾಣ ಕರ್ನಾಟಕದ ಎಲ್ಲಾ ಮಠಾಧೀಶರು ಇದ್ರ ಬಗ್ಗೆ ಮೊನ್ನೆ ಹೋರಾಟ ಮಾಡಿದ್ದಾರೆ. ಹಿಂದೂ ಸಂಘಟನಾ ಪರವಾದವರಾಗ್ಲಿ, ಮಠಾಧೀಶರಾಗ್ಲಿ, ಸ್ವಾಮಿಗಳು, ಗುರು ಹಿರಿಯರು ಎಲ್ಲರೂ ಬಂದು ಇದ್ರ ಪರವಾಗಿ, ರೈತರ ಕಲ್ಯಾಣ ಕರ್ನಾಟಕದ ಪರವಾಗಿ, ಎಲ್ಲರ ಪರವಾಗಿ ಇವತ್ತು ಹೋರಾಟ ಮಾಡಿದ್ದಾರೆ. ಅವರಿಗೆ ನನ್ನ ನಮಸ್ಕಾರಗಳು. ಸರಿ, ದಲಿತ ವಿರೋಧಿಯಾದ ಕಾಂಗ್ರೆಸ್ ಸರ್ಕಾರ 25,000 ಕೋಟಿ ದಲಿತರ ಪರವಾಗಿ ಇಟ್ಟಿರೋ ದುಡ್ಡು ST SC ಫಂಡ್ಸ್ ನ ಗ್ಯಾರಂಟಿಗಳಿಗೆ ದುರುಪಯೋಗ ಮಾಡ್ಕೊಂಡಿದ್ದಾರೆ. ಇದು ಆಂಟಿ ಕಾನ್ಸ್ಟಿಟ್ಯೂಷನಲ್, ಸಂವಿಧಾನದ ವಿರುದ್ಧವಾದ ಒಂದು ವಿಷಯ. ಇದ್ರ ಬಗ್ಗೆ ನೀವು ಮಾತಾಡ್ಬೇಕಾಗಿತ್ತು, ನೀವು ಮಾತಾಡಿಲ್ಲ. 1,100 ಮನೆಗಳು ಪೌರ ಕಾರ್ಮಿಕರುಗಳಿಗೆ ಹೋಗ್ಬೇಕಾಗಿತ್ತು, ಇದ್ರ ಪರವಾಗಿ ನೀವು ಮಾತಾಡ್ಬೇಕಾಗಿತ್ತು, ಇದ್ರ ಪರವಾಗಿ ನೀವು ಮಾತಾಡಿಲ್ಲ. ಇದಕ್ಕೆ ತುಷ್ಟೀಕರಣ ರಾಜಕೀಯ ಬಿಟ್ಬಿಡ್ಬೇಕು.